ನಮಸ್ತೆ ರೈತ ಬಾಂಧವರೇ. ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅಣಜಿಗೆರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಸರ್, ನಿಮ್ಮ ಹೆಸರು? ರೇವಣ ಸಿದ್ದಪ್ಪ. ರೇವಣ ಸಿದ್ದಪ್ಪ. ತಾವು ಏನು ಓದಿರೋ ತಾವು? ಸರ್, ನಾವು ಬಿ ಎ ಮಾಡಿದ್ವಿ. ಬಿ ಎ ಫೈನಲ್. ಬಿ ಎ ಡಿಗ್ರಿ ಓದಿದ್ರು. ಅಣ್ಣ, ನಿಮ್ಮ ಹೆಸರು? ಈಶಣ್ಣರು. ಈಶಣ್ಣರು. ಈಗ ಒಟ್ಟಾರೆ ಜಮೀನು ಎಷ್ಟಿರೋದು ನಿಮ್ಗೆ? ಸರ್, ನಮ್ದು 8 ಎಕರೆ 34 ಸೆಂಟ್ಸ್ ಜಮೀನು. 8 ಎಕರೆ 34 ಸೆಂಟ್ಸ್ ಜಮೀನು. ಇಲ್ಲಿ 2 ಎಕರೆ ಅಡಿಕೆ ತೋಟ ಮಾಡಿದ್ದೀವಿ, ಹೌದಲ್ಲ? ಈಗ ಇನ್ನು ವರ್ಷ ಮಳೆ ಚೆನ್ನಾಗಿ ಬಂತು. ಇವಾಗ ಗಿಡನ ಪಾಡೋದವೆ, ಒಪ್ಗೆನ, ಹೌದಾ? 2 ಬೋರ್ ತೆಗ್ಸಿದ್ದೀವಿ. ಇಲ್ಲಿ 2 ಬೋರ್ ನೀರು ಹೊಡಿತವೆ, ಇನ್ನು 2 ಬೋರ್ ಫೇಲ್ ಆದವು, ಹೌದಾ? ಇವತ್ತಿನ ದಿವಸಗಳಲ್ಲಿ ಏನಾಗೈತಿ ಅಂದರೆ, ಅಡಿಕೆಗೆ ಭಾಳ ನೀರು ಬೇಕು ಅಂತ ಮ್ಯಾಲಿನ ಮೇಲೆ ಬೋರ್ ಹೊಡ್ಸೋದು. ಒಂದು ಬೋರ್ ಎಕ್ಸ್ಟ್ರಾ ಇದ್ರೆ ಪಾಡು, 2 ಬೋರ್ ಎಕ್ಸ್ಟ್ರಾ ಇದ್ರು ಪಾಡು ಅಂತ. ಈಗ ನೀವು ವಿದ್ಯಾವಂತರದಿರಿ ಸಾಹೇಬ್ರೆ, ನಾನು ಹೇಳೋದು ಹೆಂಗೆ ಗೊತ್ತಾ? ಹೇಳಿ ಬರ್ರಿ. ನೋಡ್ರಿ, ಕನಿಷ್ಠ ಆಗ್ಲತ್ತು ಒಂದು 3 ತಾಸು ಕರೆಂಟ್ ನೀರು ಕೊಡ್ತಾರಲ್ಲ, 3 ತಾಸು ಕರೆಂಟ್ ಕೊಡ್ತಾರಲ್ಲ. 3 ತಾಸು, ಆಗಲೇ 3 ತಾಸು, ರಾತ್ರಿ 4 ತಾಸು. ನೀವು ಹಗಲು ರಾತ್ರಿ ಆನ್ ಮಾಡ್ತೀರಾ ಬೋರ? ಹಗಲು ರಾತ್ರಿ ಆನ್ ಮಾಡ್ತೀರಿ? ಹಗಲು ಒಂದು ಶಿಫ್ಟ್, ರಾತ್ರಿ ಒಂದು ಶಿಫ್ಟ್. ಹೇಳ. ಇದಕ್ಕೆ ಬಳಕೆ ಬೇಕಾದಾಗ ಇದಕ್ಕೆ ಬಳಸ್ತೀವಿ. ಅವು ಏನಾರ ಬೇಕಾದಾಗ ಅಲ್ಲಣ್ಣ, ಇದಕ್ಕೆ ಹಗಲು ರಾತ್ರಿ 2 ಬೋರ್ ಬಳಸ್ತೀರಲ್ಲ? 2 ಬೋರ್ ಒಂದೇ ಕಲೆಕ್ಷನ್ ಕೊಟ್ಟಾರ ಸರ್. 2 ಕನೆಕ್ಷನ್ ಕೊಟ್ಟಿದ್ದೀರ? ಒಂದೇ ಕಲೆಕ್ಷನ್. ಈಗ ಒಂದು ಬೋರ್ವೆಲ್ಲು ಸುಮಾರು ಒಂದು 2 ಇಂಚ್ ಹೊಡಿತೈತಿ ಅಂದರೆ, ಅಲ್ಲ, ಒಂದು 2 ಇಂಚ್ ಹೊಡಿತೈತಿ ಅಂದರೆ, ಒಂದು ಟ್ಯಾಂಕರ್ ನೀರು ತುಂಬಕ್ಕೆ ಕನಿಷ್ಠ ಅಂತಂದ್ರೆ ಒಂದು 10 ನಿಮಿಷ, ಅಂದಾಜು 10 ನಿಮಿಷ ಬೇಕು. 8 ರಿಂದ 10 ನಿಮಿಷ. 10 ನಿಮಿಷ ಬೇಕು. ಅಂದರೆ ಕನಿಷ್ಠ 1 ಗಂಟೆ ಅವಧಿನಲ್ಲಿ ನಮಗೆ ಕನಿಷ್ಠ ಅಂತಂದ್ರೆ 6 ಟ್ಯಾಂಕರ್ ನೀರು ಬರ್ತದೆ. ಅಂದ್ರೆ ಎಷ್ಟು? 30,000 ಲೀಟರ್ ನೀರು ಬರ್ತೈತಿ, ಸಿಗ್ತದೆ ನಮಗೆ. ಭೂಮಿಯಿಂದ 30,000 ಲೀಟರ್ ನೀರು ಎತ್ತಿದ್ರಿ. ಒಂದು ಬೋರ್ವೆಲ್ಲಿಂದ 30,000 ಲೀಟರ್ ನೀರು, ಹೌದಲ್ಲ ಸರ್? 3 ಗಂಟೆನಲ್ಲಿ ನಾವು ಎತ್ತಿದ ನೀರೆಷ್ಟು? 90,000 ಲೀಟರ್ ನೀರು, ಹೌದ್ ತಾನೆ? 7 ಗಂಟೆ ನೀವು ಒಂದು ಬೋರ್ ಬಳಸ್ತೀರಿ ಅಂತಂದ್ರೆ ಎಷ್ಟಾತ ಅಲ್ಲಿಗೆ? 7 ಗಂಟೆ 2100, ಹೌದಾ? 2 ಲಕ್ಷ ಲೀಟರ್ ಮೇಲೆ 2 ಲಕ್ಷ ಚಿಡ್ರೆ ಲೀಟರ್ ನೀರು ಮೇಲೆ ಎತ್ತೀವಲ್ಲ, ಇಲ್ಲಿವರೆಗೆ ಮಳೆ ಬಂದಿಲ್ಲ, ಹೌದಲ್ಲ ಸರ್? ಆತಂಕ ಅಡಿಕೆ ತೋಟದಲ್ಲಿ ಸಮಸ್ಯೆ. ನಿಮ್ದೊಂದೇ ಸಮಸ್ಯೆ ಅಲ್ಲ ನಾನು ಹೇಳ್ತಿರೋದು, ಸಮಸ್ಯೆ, ಹೌದಾ? ನೀವು ವಿದ್ಯಾವಂತರಾಗಿರೋದ್ರಿಂದ ಹೇಳ್ತಿರೋದು. ಇಷ್ಟು ನೀರು ನಾವು 7 ಗಂಟೆನಲ್ಲಿ ಕನಿಷ್ಠನ 2,10,000 ಲೀಟರ್ ನೀರು ಬಳಸ್ತೀವಿ ಅಂತಂದ್ರೆ ಇಂಗಿಸ್ತಕ್ಕಂಥ ಕೆಲಸನ ನಾವು ಮಾಡಬೇಕು. ಇದನ್ನೇ ನೇಚರ್ ಅನ್ನೋದು. ಸರ್, ನಮ್ಮ ಕೈಯಲ್ಲಿ ನೀರು ಜಾಸ್ತಿ ಮಾಡೋಕ್ಕಾಗಲ್ಲ, ಕಮ್ಮಿ ಮಾಡೋಕ್ಕಾಗಲ್ಲ. ಪ್ರಕೃತಿನಲ್ಲಿ ಚೆನ್ನಾಗಿ ಮಳೆ ಬಂತು ಅಂದ್ರೆ ಚೆನ್ನಾಗಿ ನೀರು ಭೂಮಿಗೆ ಹಿಂಗ ಕೆಲಸ ನಾವು ಮಾಡಬೇಕು. ಅಂದ್ರೆ ಇಲ್ಲಿ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಿದ್ರೆ ಸುತ್ತಂಚಿನ ಬೆಳೆ ಏನೈತಲ್ಲ, ಒಂದಿಷ್ಟು ಈ ಹಣ್ಣಿನ ಗಿಡ ಇರ್ಬೋದು ಅಥವಾ ಕಾಡು ಕೃಷಿ ಅಂತಕ್ಕಂಥದ್ದು ಮಾಡಿದ್ರೆ ಬೇರುಗಳ ಅಭಿವೃದ್ಧಿ ಚೆನ್ನಾಗಕತಿ. ಮಾಡಿದಾಗ ಏನಾಕತಿ, ಒಂದು ತಂಬ್ ರೂಲ್ ಪ್ರಕಾರ 33% ಮಿನಿಮಮ್ ಕಾಡು ಇರ್ಬೇಕು ಅಂತ, ಬಾರ್ಡ್ರಲ್ಲಿ ಕಾಡಿನ ಬೆಳೆ ಇರ್ಬೇಕು ಅಂತ ಐತಿ ಸುತ್ತಂಚಿನಲ್ಲಿ. ಅದನ್ನ ಮಾಡಿದಾಗ ಏನಾಕತಿ, ಬೇರುಗಳ ಸಂಖ್ಯೆ ಜಾಸ್ತಿ ಆಕತಿ, ತಾಯಿ ಬೇರು ಜಾಸ್ತಿ ಆಕತಿ. ಬಿದ್ದರೆ ಮಳೆ ನೀರು ಅಲ್ಲೂ ಕೂಡ ಇಟ್ಕೊಂತತಿ. ಸೈಂಟಿಸ್ಟ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಟ್ಕೊಂತ ಬೇರಲ್ಲಿ ಜೊತೆಗೆ ನಮಗೆ ಹರಿದೋಗಕ್ಕೆ ಮುಂದಕ್ಕೆ ಬಿಡಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಅತಿಯಾಗಿ ನೀರನ್ನ ಬಳಸೋ ಅವಶ್ಯಕತೆ ತೋಟಕ್ಕರಲ್ಲ. ಮಲ್ಚಿಂಗ್ ಮಾಡಬೇಕು, ಮುಚ್ಚಿಗೆ ಪದ್ಧತಿ ತೋಟಗಾರಿಕೆ ಬೆಳೆನಲ್ಲಿ. ಅತಿಯಾಗಿ ರಸಗೊಬ್ಬರ ಇಲ್ಲಿ ಸುಮಾರು ಕಂಟಿನ್ಯೂಸ್ ಆಗಿ 4 ವರ್ಷದಿಂದನೂ ಬಳಸಿದಿರಿ ರಸಗೊಬ್ಬರ. ನೀವು ಇಲ್ಲಿ ಗಿಡ ಕಿರ್ಗಣ್ಣಿ ಬಿದ್ದಿಲ್ಲ. ಮೆಕ್ಕೆಜೋಳನ 3 ವರ್ಷನೂ ಮಾಡಿದಿರಿ, ಜೊತೆಗೆ ಈಗಲೂ ಕೂಡ ಲಾಸ್ಟ್ ಇಯರ್ ಇದು ಗೊಬ್ಬರ ಕೊಟ್ಟಿದ್ದೀರಿ, ಹೌದಾ ಸರ್? ಆದಷ್ಟು ತೋಟಗಾರಿಕೆ ಬೆಳೆನಲ್ಲಿ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತಕ್ಕಂಥ ಜೈವಿಕ ಗೊಬ್ಬರಗಳಿಗೆ ಮೊರೆ ಹೋಗ್ತಕ್ಕಂಥದ್ದು
ಸಗಣಿನ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು, ಸಗಣಿ ಗೊಬ್ಬರನ ಮೌಲ್ಯವರ್ಧನೆ ಸಂಸ್ಕಾರ ಮಾಡಿ ಮಣ್ಣು ಇದಕ್ಕೆ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಮೌಲ್ಯವರ್ಧನೆ ಮಾಡಿ ತೋಟಗಾರಿಕೆ ಬೆಳೆ ಬಳಸಿದರೆ ಯಥೇಚ್ಛವಾಗಿ ಎರೆಹುಳು ಅಭಿವೃದ್ಧಿ ಚೆನ್ನಾಗತಿ, ಮತ್ತು ಈ ಸೂಕ್ಷ್ಮಾಣುಜೀವಿ ಚಟುವಟಿಕೆ ಚೆನ್ನಾಗತಿ. ಒಂದಿಷ್ಟು ಅವಶ್ಯಕತೆ ಇದ್ದ ಕಡೆಗೆ ಈ ಸ್ಲರಿ ಎನ್ರಿಚರ್ ಏನು ಮಾಡ್ತಿರಲ್ಲ ಅಂಥ ಕಡೆಗೆ ಒಂದಿಷ್ಟು ಈ ಅಮಿನೋ ಆ್ಯಂಡ್ ಅಮೈನೋ ಬೇಸ್ ಒಂದಿಷ್ಟು ಚಿಲೆಟೆಡ್ ಬೇಸ್ ನ್ಯೂಟ್ರಿಯೆಂಟ್ ಕೊಟ್ಕೊಂತಕ್ಕಂಥದ್ದು ತುಂಬ ಒಳ್ಳೆಯದು. ಜೊತೆಗೆ ಇಳುವರಿ ಫೇಲ್ ಆಗದಂಗೆ ಏನು ಅವಶ್ಯಕತೆ ಐತೋ ಅದನ್ನೆಲ್ಲ ತಂತ್ರಗಾರಿಕೆನೂ ಕೂಡ ನೀವು ಅಳವಡಿಸ್ಕೊಂತಕ್ಕಂಥ ತೋಟಗಾರಿಕೆ ಬೆಳೆ ಅಂದ್ರೆ ಭಾಳ ಒಳ್ಳೆಯದು ಅನ್ನೋದು ನಮ್ಮ ವಿಚಾರ. ಹೌದಲ್ಲ ಸರ್? ನೀರನ್ನು ದುರ್ಬಳಕೆ ಯಾವ ರೈತನೂ ಕೂಡ ದುರ್ಬಳಕೆ ಮಾಡಬಾರ್ದು. ಅತಿಯಾಗಿ ಹೇಳ್ತಂಗೆ ಕೇಳಿ, ಇವತ್ತು ಒಂದು ಬೋರ್ ಹೊಡಿಸಿದ, ಈಗ ಡ್ರೈ ಇರೋದ್ರಿಂದ ಕೆಲವು ಕಡೆ ಬೋರ್ ನೀರು ಬರ್ಬೋದು, ಬರ್ದಂಗೆ ಇರ್ಬೋದು. ಹೌದಾ? ತೋಟಗಾರಿಕೆ ಬೆಳೆಯಲ್ಲಿ ಖರ್ಚನ್ನು ಕಡಿಮೆ ಮಾಡ್ಕೊಂಡು ನಾವು ಇಳುವರಿ ಜಾಸ್ತಿ ತಗೊಳ್ಳೋ ಕಡೆಗೆ ನೀರನ್ನು ಮಿತ ಬಳಕೆ ಮಾಡೋದ್ರಿಂದ ನಾವು ಪ್ರಕೃತಿ ಸಂಪತ್ತನ್ನು ಉಳಿಸಿದೀವಿ ಅಂತ. ಸರಿನಾ ಸರ್? ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಸಂಪರ್ಕ ಸಂಖ್ಯೆ ವಿಜಯನಗರ ಜಿಲ್ಲೆಯಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ, ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ದಲ್ಲಿ ಸಂಪರ್ಕಿಸಿ. ದಯಮಾಡಿ ರೈತ ಬಾಂಧವರೇ, ಇವತ್ತು ಈ ಭಾಗದಲ್ಲಿ ದಾವಣಗೆರೆ ಜಿಲ್ಲೆ ಕೆಲವು ಭಾಗ, ಜಗಳೂರು ತಾಲೂಕು ಇರ್ಬೋದು, ವಿಜಯನಗರ ಜಿಲ್ಲೆಯಲ್ಲಿ ಹರಪನಹಳ್ಳಿ ತಾಲೂಕು ಇರ್ಬೋದು, ಕೂಡ್ಲಿ ತಾಲೂಕು, ಸುಮಾರು ತಾಲೂಕು ನಾವು ನೋಡ್ತಾ ಇರೋದ್ವಿ ಬರದಿಂದ ತತ್ತರಿಸ್ತಕ್ಕಂಥದ್ದು. ಬರವನ್ನು ನೀಗಿಸ್ಕೊಂಡು ನಮಗೆ ಬೆಳೆ ಬರಬೇಕು, ತೋಟ ಚೆನ್ನಾಗಿ ಬರಬೇಕು ಅನ್ನೋದಾದರೆ ಮಣ್ಣನ್ನು ಸುಸ್ಥಿರಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕಂತ ಒಂದು ಕಡೆಗೆ, ಜೊತೆಗೆ ನೀರನ್ನು ಮಿತ ಬಳಕೆ ಮಾಡ್ತಕ್ಕಂಥದ್ದು ಕೆಲಸ ನೀವು ಮಾಡಿರಿ ಅಂತಕ್ಕಂಥದ್ದು. ನೀರು ಅಂತಕ್ಕಂಥದ್ದು ಒಂದು ಪ್ರಕೃತಿ ಸಂಪತ್ತು, ಅದನ್ನು ದುರ್ಬಳಕೆ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ವಿಚಾರ, ನಮ್ಮ ಸಂಸ್ಥೆ ವಿಚಾರ. ದಯಮಾಡಿ ರೈತ ಬಾಂಧವರಿಗೆ ಆದಷ್ಟು ಮಣ್ಣಿನ ಜೈವಿಕ ಶಕ್ತಿ, ಮಣ್ಣಿನ ರಾಸಾಯನಿಕ ಗುಣ, ಮಣ್ಣಿನ ಭೌತಿಕ ಗುಣ ಜಾಸ್ತಿ ಆದಂಗೆ, ಮಣ್ಣಲ್ಲಿ ಬದಲಾವಣೆ ತಂದಂಗೆ, ಹ್ಯೂಮಸ್ ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಅಂತಕ್ಕಂಥದ್ದು ಮಣ್ಣಲ್ಲಿ ತ್ಯಾಜ್ಯಗಳ ಕಳಿವಿಕೆಯಿಂದ ಬದಲಾವಣೆ ಆಗ್ತಾ ಹೋಗುತ್ತೆ. ಇಳುವರಿನಲ್ಲಿ ಯಾವುದೇ ಫೇಲ್ ಆಗೋ ಚಾನ್ಸಸ್ಸೇ ಇಲ್ಲ. ಒಂದಿಷ್ಟು ಮೆದುಳಿಗೆ ಮೇವಾಗ್ತಕ್ಕಂಥ ಕೆಲಸ ತಾವುಗಳೆಲ್ಲರೂ ಮಾಡ್ಕೊಳ್ರಿ ಅಂತಕ್ಕಂಥದ್ದು, ತಿಳಿದು ತಿನ್ನುವಂತಕ್ಕಂಥ ವಿಚಾರಗಳನ್ನ ತಿಳಿಸ್ತಾ ಆದಷ್ಟು ತಿಳಿದು ತೋಟಗಾರಿಕೆ ಮಾಡಿರಿ ಅಂತಕ್ಕಂಥದ್ದು. ಕಡಿಮೆ ನೀರಲ್ಲೂ ಕೂಡ ತೋಟ ಉಳಿಸ್ತಕ್ಕಂಥ ಕೆಲಸ ಮಾಡೋಕ್ಕನ್ನೋದಾದರೆ ಜೈವಿಕ ಗೊಬ್ಬರಗಳಿಗೆ ಮೊರೆ ಹೋಗ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ಜೈವಿಕ ಗೊಬ್ಬರಗಳಿಗೆ ಮೊರೆ ಹೋಗ್ರಿ. ಜೊತೆಗೆ ಸ್ಲರಿ ಎನ್ರಿಚರ್ ಇರ್ಬೋದು ಅಥವಾ ಯಾವುದು ಜೀವಾಮೃತ ಇರ್ಬೋದು, ಈ ಹಂತದಲ್ಲಿ ಏನು ಅವಶ್ಯಕತೆ ಇದೆಯೋ ವೈಜ್ಞಾನಿಕವಾಗಿ ಏನು ಮಾಡಬೇಕು, ಇಳುವರಿ ಫೇಲ್ ಆಗದಂಗೆ ಏನು ಮಾಡಬೇಕು, ನೀರು ಕಡಿಮೆ ಇದ್ದರೂ ಕೂಡ ಗಿಡ ಉಳಿಸ್ತಕ್ಕಂಥ ಕೆಲಸ ಆದರೂ ಪನಿ ಮಾಡಿರಿ ಅಂತಕ್ಕಂಥದ್ದು ನಮ್ಮ ವಿಚಾರ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.